ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ರಾಘವೇಂದ್ರ ಆಚಾರ್ಯ ಮಾಡ್ತಕ್ಕಂಥ ನಮಸ್ಕಾರಗಳು. ನಮ್ಮ ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯ ಮೇ ತಿಂಗಳ ರಾಶಿ ಭವಿಷ್ಯ ಅಂತಕ್ಕಂಥದ್ದು ಈ ಒಂದು ವಿಡಿಯೋಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಹಣಕಾಸಿನ ವಿಚಾರದಲ್ಲಿ ನೋಡುವಂಥದ್ದಾದರೆ, ಆರ್ಥಿಕ ಪರಿಸ್ಥಿತಿ ಏರಿಳಿತದಿಂದ ಕೂಡಿರುತ್ತದೆ. ಆದಾಯದ ಮೂಲ ಹೆಚ್ಚಿದ್ರೂ ಕೂಡ ಅಷ್ಟೇ ಖರ್ಚುಗಳು ಕೂಡ ಹೆಚ್ಚಾಗುತ್ತದೆ. ಶೇರ್ ಮಾರ್ಕೆಟಲ್ಲಿ ತೊಡಗುವ ಮುನ್ನ ಸ್ವಲ್ಪ ಎಚ್ಚರಿಸಿಕೊಳ್ಳಿ. ಯಾರಿಗೂ ಕೂಡ ಸಾಲವನ್ನು ನೀಡೋದಕ್ಕೆ ಹೋಗಬೇಡಿ. ಕೊಟ್ಟಂತ ಹಣ ಮರಳಿ ಬರುವಂಥದ್ದು ತುಂಬ ಕಷ್ಟ ಆಗ್ತದೆ. ಮತ್ತು ವೃತ್ತಿಯಲ್ಲಿ ನೋಡುವಂಥದ್ದಾದರೆ, ಯಾರೆಲ್ಲ ಮಾರ್ಕೆಟಿಂಗ್, ಬರವಣಿಗೆ ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿ ಇದ್ದೀರಾ ಅವರಿಗೆ ಒಳ್ಳೆಯ ಯೋಗ ಇದೆ. ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ರಾಜಕೀಯದಿಂದ ದೂರ ಇರಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ. ಯಾರೆಲ್ಲ ಉದ್ಯೋಗವನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಇದ್ದೀರೋ ಈ ಒಂದು ತಿಂಗಳ ಮಧ್ಯದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿ. ಇನ್ನು ವ್ಯವಹಾರದ ಬಗ್ಗೆ ನೋಡುವಂಥದ್ದಾದರೆ, ನಿಮ್ಮ ಬಿಸ್ನೆಸ್ಗೆ ಹೊಸ ಪಾಲುದಾರರನ್ನ ಸೇರಿಸ್ಕೊಳ್ಳುವುದಕ್ಕೆ ಒಳ್ಳೆಯ ಸಮಯ. ಆದರೆ ನಿಮ್ಮ ಐಡಿಯಾಸ್ಗಳನ್ನು ಗುಪ್ತವಾಗಿಡುವಂಥದ್ದು ತುಂಬ ಒಳ್ಳೆಯದು. ತಂತ್ರಜ್ಞಾನ ಉಪಕರಣಗಳ ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳಿಗೆ ಒಳ್ಳೆ ಲಾಭಾಂಶಗಳಿದೆ. ಇನ್ನು ಪ್ರೀತಿ ಕುಟುಂಬ ವಿಚಾರದಲ್ಲಿ ನೋಡುವಂಥದ್ದಾದರೆ, ಸಂಬಂಧದಲ್ಲಿ ಮಿಶ್ರ ಫಲ ಇದೆ ಅಂತ ಹೇಳ್ಬೋದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಚಾರದಲ್ಲಿ ಕಲಹ ಅಂತ ಕಾಡುತ್ತೆ. ಸ್ವಲ್ಪ ಮಾತನಾಡುವಾಗ ತಾಳ್ಮೆಯಿಂದ ಇರಿ. ಇನ್ನು ಯಾರೆಲ್ಲ ವಿವಾಹ ಆಗಿಲ್ವೋ ಅವರಿಗೆ ಹೊಸ ಪರಿಚಯ ಆಗ್ತದೆ. ಇನ್ನು ಆರೋಗ್ಯ ವಿಚಾರದಲ್ಲಿ ನೋಡುವಂಥದ್ದಾದರೆ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡುವಂಥದ್ದು ಅತ್ಯಗತ್ಯ. ಅತಿಯಾದ ಆಲೋಚನೆ ಮಾಡೋದಕ್ಕೆ ಹೋಗಬೇಡಿ. ನಿದ್ರಾಹೀನತೆ ಕಾಡಬಹುದು. ಮತ್ತು ಭುಜದ ನೋವಿಂದ ಸ್ವಲ್ಪ ಎಚ್ಚರ ವಹಿಸ್ಕೊಳ್ಳಿ. ಪ್ರಾಣಾಯಾಮ ಮಾಡಿ ಮತ್ತು ಹಸಿರು ತರಕಾರಿಗಳ ಸೇವನೆ ನಿಮ್ಮನ್ನ ಸದೃಢವಾಗಿರುತ್ತದೆ. ನಿಮ್ಮ ರಾಶಿಯವರಿಗೆ ಪರಿಹಾರ ಮಾರ್ಗವನ್ನು ನೋಡುವಂಥದ್ದಾದರೆ, ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ. ಬಡ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ. ಸಂಕಷ್ಟ ಚತುರ್ಥಿ ವ್ರತವನ್ನು ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 5 ಮತ್ತು 3. ಅದೃಷ್ಟ ಬಣ್ಣ ಹಸಿರು ಬಣ್ಣ. ಇದಾಗಿತ್ತು ಮಿಥುನ ರಾಶಿಯವರ ಮೇ ತಿಂಗಳ ರಾಶಿ ಭವಿಷ್ಯ. ನಿಮ್ಮದು ಕೂಡ ಮಿಥುನ ರಾಶಿ ಆಗಿದ್ದರೆ ನಿಮ್ಮ ಇಷ್ಟಾರ್ಥ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ಸಹಿತ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಕೆಳಕಂಡ ನಂಬರ್ಗೆ ಕರೆಯನ್ನು ಮಾಡಿ. ನಮಸ್ಕಾರಗಳು.